ಖಂಡಿತವಾಗ್ಲೂ ಕೊಡ್ತಾಯಿಲ್ಲ. ಕಾಂಗ್ರೆಸ್ ಬಂದು ಎಲ್ಲರೂ ಕುಲ್ಗೆಟ್ಸ್ಬಿಟ್ಟವ್ರೆ ಆಲ್ರೆಡಿ. ಹೆಂಗ್ಸ್ರಿಗೆ 2,000 ರೂಪಾಯಿ ದುಡ್ಡು ಕೊಟ್ಟು ಗಂಡಸ್ರಿಗೆ 5,000 ರೂಪಾಯಿ ದುಡ್ಡು ಕಿರ್ಗತ್ತವ್ರೆ. ಏನು ಅದು ಹೆಂಗ್ಸ್ರಿಗೆ ಗೊತ್ತಿಲ್ಲ. ಈಗ ಆಲ್ರೆಡಿ ಹೆಂಗ್ಸ್ರು ಹಿಂದೆ ತಿರ್ಗಾಕ ಉಲ್ಟಾಗಿ ಹೋಗೋರು ಅವರು ಕೂಡ. ಈಗ ಸಿದ್ದರಾಮಯ್ಯ ಬಂದು ಏನು ಕಿತ್ತು ಗುಡ್ಡಿ ಹಾಕಿಲ್ಲ. ಇಲ್ಲಿ ಎಲ್ಲರೂ ಮಧ್ಯವರ್ತಿದವ್ರಿಗೆ ಹೊಡೆತ ಜಾಸ್ತಿ ಆಗಿರೋದು ಆಲ್ರೆಡಿ. ಈಗ ತೀರಾ ಬಡವ್ರಿಗೆ ಸಮಸ್ಯೆ ಇಲ್ಲ, ಅವ್ರು ಇವತ್ತು ಗೈತಾರೆ ಉಣ್ತಾರೆ. ತೀರಾ ಹೆಚ್ಚಾಗಿರೋರ್ಗೆ ಸಮಸ್ಯೆ ಇಲ್ಲ, ಅವ್ರಿಗೇನಾದ್ರು ಹೊಡ್ತುಂಬೋದವ್ರಿಗೆ. ಈ ಮಧ್ಯವರ್ತಿ ನಿಮ್ಮಂಥವ್ರಿಗೆ ಈಗ ಇಲ್ಲಿ ತೊಂದರೆ ಆಗಿರೋದು ಎಲ್ಲ ಥರದಲ್ಲೂ. ಈಗ ಸಿದ್ದರಾಮಯ್ಯ ಮಾಡಿರೋದು ಎಲ್ಲ ಥರದಲ್ಲೂ ಮಧ್ಯವರ್ತಿದವ್ರಿಗೆ ಏಟು ಈ ವಿಚಾರದಲ್ಲಿ. ಸಿದ್ದರಾಮಯ್ಯ ಹಾಗೂ DK ಶಿವಕುಮಾರ್ ಇಬ್ಬರು ಜಂಟಿಯಾಗಿ ಸೇರಿ ಇದೆಲ್ಲ ಅನುಷ್ಠಾನಗಳು ತಂದಿದ್ದು 100%. ಇದರಲ್ಲಿ ಏನು ಹೇಳ್ಬೇಕಾದಂಥ ಅವಶ್ಯಕತೆ ಇಲ್ಲ. 100% ಅವರೇ ಮಾಡ್ತಾ ಇರೋದು. ಇದರಲ್ಲಿ DKದು ಕೂಡ ಕೈ ಹೊಡೆಯಿದೆ. ಇದರಲ್ಲಿ ಎರಡು ಮಾತೇನಿಲ್ಲ. ಇದರಲ್ಲಿ ಖಂಡಿತವಾಗ್ಲೂ ಕೊಟ್ಟಿಲ್ಲ ಹಣ ಈ ವಿಚಾರದಲ್ಲಿ. ಓಕೆ, ಈಗ ಒಂದು 10 ಮಾರ್ಕ್ಸ್ ಅಂತ ಇಟ್ಕೊಳ್ಳಿ. ಸಿದ್ದರಾಮಯ್ಯ ಅವರು ಕೊಡೋದ್ರೆ ಎಷ್ಟು ಕೊಡ್ತೀವಿ? ಸಿದ್ದರಾಮಯ್ಯಗೆ 10 ಮಾರ್ಕ್ಸಲ್ಲಿ ಎಷ್ಟು ಕೊಡೋಕೆ ಬಲ್ತಿದ್ದೀವಿ? ಎಷ್ಟು ಕೊಡ್ತೀವಿ? ಎಷ್ಟು ಮಾರ್ಕ್ಸ್ ಕೊಡ್ಬೋದು ಅಂತ ನಮ್ಮ ಮಾನವ 15% ಅಷ್ಟೇ. 10%ಅಲ್ಲಿ ಎಷ್ಟು ಕೊಡ್ಬೋದು? 10%ಅಲ್ಲಿ 10%ಅಲ್ಲಿ ಅನ್ನೋದು 2-3%. 2-3 ಅಷ್ಟೇ ಅಷ್ಟೇ. ಎಸ್ DK ಶಿವಕುಮಾರ್ ಇನ್ನೂ ಈ ಆಡಳಿತಕ್ಕೆ ಬರಲಿಲ್ಲ. ಅದರಲ್ಲಿ ಏನು ಮಾಡಿದಾನೋ ಅದು ಗೊತ್ತಿಲ್ಲ. ಈಗಿರೋ ಪೊಸಿಷನಲ್ಲಿ ಏನು ಮಾಡಿದಾನೋ ಅಂತ ಗೊತ್ತಿಲ್ಲ. ಅವ ಆಲ್ರೆಡಿ ಬೇಕಾದಷ್ಟು ಹುಲಿ ಇವನಿಗಿಂತ ದೊಡ್ಡ ಹುಲಿ, ಅದರಲ್ಲಿ ಎರಡು ಮಾತೇ ಇಲ್ಲ. ಅದೆಲ್ಲರಿಗೂ ಗೊತ್ತಿರುವಂಥ ವಿಚಾರವೇ. ಸಿದ್ದರಾಮಯ್ಯನಿಗಿಂತಲೂ ದೊಡ್ಡ ಹುಲಿನೇ ಅವ, ಅದರಲ್ಲಿ ಎರಡು ಮಾತೇ ಇಲ್ಲ. ಅವನಿಗೆ ಏನು ಕೊಡ್ಬೋದು ಅಂತಂದಿರಾ? ಅವನಿಗೊಂದು 2 ಮಾರ್ಕ್ಸ್ ಕೊಡ್ಬೋದು ಸರ್. ಇವಾಗ ಏಕತ ಬಿಕತ ಇದು ನೋಡಿ, ಇವಾಗ ಜನಕ್ಕೆ ಎಷ್ಟೊಂದು ಜನಕ್ಕೆ ಇವಾಗ ಫ್ರಾಡ್ ಆಗೋದು ಕಮ್ಮಿ ಆಗಿದೆ. ಇವಾಗ ಸೈಟ್ಗಳ್ದು ಯಾವುದೇ ಇದ್ದಾದ್ರೂ ಏನೂ ಫ್ರಾಡ್ ಆಗೋಲ್ಲ. ಇವಾಗೆಲ್ಲ ಮ್ಯಾನ್ಯುವಲ್ ಬಂದ್ಬಿಟ್ಟಿದೆ. ಕಂಪ್ಯೂಟ್ರಲ್ಲೇ ಎಲ್ಲ ಅಪ್ಲೋಡ್ ಮಾಡಿದ್ರೆ ಎಲ್ಲ ಕಂಪ್ಲೀಟ್ ಬಂದ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ನಮಗೆ ತುಂಬ ಒಳ್ಳೇದು ಮಾಡಿದ್ದಾರೆ. ಆಡಳಿತ ಚೆನ್ನಾಗಿ ಕೊಟ್ಟಿದ್ದಾರೆ. ಮತ್ತು ಇದು ಹೆಣ್ಮಕ್ಳಿಗೆ ಗ್ಯಾರಂಟಿ ಯೋಜನೆಗಳು, ಬಸ್ಗಳು ಫ್ರೀ, ಮತ್ತು ಒಂದು 3-4 ಥರ ಗ್ಯಾರಂಟಿ ಯೋಜನೆಗಳಿವೆ. ಅವೆಲ್ಲ ಹೆಣ್ಮಕ್ಳೆಲ್ಲ ಯೂಸ್ ಮಾಡ್ತಾಯಿದ್ದಾರೆ. ಎಷ್ಟೊಂದು ಜನಕ್ಕೆ ಇವಾಗ ನೋಡಿ ಕಾಲೇಜ್ ಫೀಸ್ ಕಟ್ಟೋಕ್ಕಾಗಲ್ಲ, ಇಲ್ಲಾಂದ್ರೆ ಟ್ಯೂಷನ್ ಫೀಸ್ಗಳು ಇರೋಲ್ಲ. ಆ ಟೈಮಲ್ಲಿ ಕಟ್ಟೋ ಇದಕ್ಕೋಸ್ಕರ ಹೆಣ್ಮಕ್ಳದು ಇದೆಲ್ಲ ಉಪಯೋಗ ಆಗ್ತಾಯಿದೆ. ಆಗಿದೆ ಸರ್, ಎಷ್ಟೊಂದು ಜನಕ್ಕೆ ಆಗಿದೆ. ಸಿದ್ದರಾಮಯ್ಯಗೆ 10 ಮಾರ್ಕ್ಸಲ್ಲಿ ಕೊಡೋದ್ರೆ ಎಷ್ಟು ಕೊಡ್ತೀವಿ? ನಾವು 9.5 ಕೊಡ್ತೀವಿ ಸರ್. 9.5 ಕೊಡ್ತೀವಿ. ಹೌದು. DK ಶಿವಕುಮಾರ್ ಅವರು ಕೊಡೋದು? DK ಶಿವಕುಮಾರ್ಗೆ 10ಕ್ಕೆ 10 ಕೊಡ್ತೀವಿ ಸರ್. 10 ಕೊಡ್ತೀವಿ. ಎಲ್ಲ ಥರದ ರೀತಿಲೂ ಕೊಡ್ತಾ ಇದ್ದಾರೆ. ಏನೋ ಉಪಯೋಗ ಆಗಿದೆ ನಿಮಗೆ? ಸಖತ್ತಾಗಿದೆ, ಹೇಳ್ಕೊಳಕ್ಕಾಯ್ತಾ ಇಲ್ಲ. ಒಂದು ಚೀಲ ತರಬೇಕು ಖಾಲಿ ಉಪಯೋಗ ಆಗಿರೋನ್ ತುಂಬ್ಕೊಂಡು ಹೋಗೋಕ್ಕೆ. ತೃಪ್ತಿ ತಂದಿದೆಯಾ ನಿಮಗೆ? ಹಾಂ, ತೃಪ್ತಿ ಇದೆಯಾ? ಯಾವ ಮನ್ಸ ತೃಪ್ತಿ ಆಗೈತೆ ಅಂತ ಹೇಳ್ತಾರೆ ಹೇಳ್ರಿ. ಈ ಪರಿಸ್ಥಿತಿಲಿ ಅವ್ರು ಕೊಡ್ತಿರೋ ಆಡಳಿತ ಅವ್ರು ಇದಕ್ಕೆ ಯಾವ ಮನ್ಸ ತೃಪ್ತಿ ಪಡ್ತಾವನ್ನೇ ತೋರಿಸ್ಬಿಡ್ರಿ. ತೃಪ್ತಿಯಾಗಿದ್ದೀನಿ ಅನ್ನೋ ಒಂದು ತೋರಿಸ್ಬಿಡ್ರಿ. ಅವ್ರ ಚೇಲಗಳು ಬಿಟ್ಟರೆ ಇನ್ಯಾರೂ ತೃಪ್ತಿ ಆಗಿಲ್ಲ. ಅವ್ರ ಚೇಲಗಳು ಅಷ್ಟೇ, ಅವ್ರಿಗೆ ತೃಪ್ತಿ ಅಂದ್ಕೋಬೇಕು. ಹಾಂ, ಎಲ್ಲ ನೊನ್ಸ್ಬಿಟ್ರು ಬಿಡಿ. ಇಷ್ಟ ಆಗಲಿಲ್ಲ ಹಾಗಾದ್ರೆ? ಇಷ್ಟನಾ? ಈಗ ಒಂದು ಇನ್ನೊಂದೇನು ಅಂತಂದರೆ ಸಿದ್ದರಾಮಯ್ಯ ಅವ್ರಿಗೆ 10 ಮಾರ್ಕ್ಸ್ ಕೊಡೋದ್ರಲ್ಲಿ 10 ಮಾರ್ಕ್ಸ್ ಇದೆ ಅಂತ ಇಟ್ಕೊಳ್ಳಿ. ನೀವು ಕೊಡೋದ್ರೆ ಎಷ್ಟು ಕೊಡ್ತೀರಿ? ಅವ್ರಿಗೆ 0 ಕೊಡ್ತೀನಿ. DK ಶಿವಕುಮಾರ್ ಅವ್ರು ಕೊಡೋದು? ಅವ್ರಿಗೂ ಅಷ್ಟೇ 0. ಟೋಟಲಿ ವಿಫಲ ಅಂತೀರಾ ಸರ್ಕಾರ? ಇಲ್ಲ ಸರ್, ಚೆನ್ನಾಗಿ ಕೊಟ್ಟಿಲ್ಲ. ಎಲ್ಲ ಗ್ಯಾರಂಟಿ ಹೇಳ್ಬಿಟ್ಟು ಅಭಿವೃದ್ಧಿ ಕಾರ್ಯಗಳಿಗೆ ಏನೂ ಮಾಡ್ತಾಯಿಲ್ಲ. ಅಭಿವೃದ್ಧಿ ಕಾರ್ಯಗಳು ಮಾಡ್ತಾಯಿಲ್ಲ. ಈ ಶಾಸಕರಿಗೆ ಅನುದಾನ ಕೊಟ್ಟರೆ ಅವರು ಕೆಲಸ ಅದು ಮಾಡಿಸ್ತಾರೆ. ಶಾಸಕರಿಗೆ ಅನುದಾನ ಕೊಡ್ತಾಯಿಲ್ಲ. ಎಲ್ಲ ಗ್ಯಾರಂಟಿ ಅಂತ ಹೇಳ್ಬಿಟ್ಟು ಎಲ್ಲ ಇದು ಮಾಡಿಕೊಂಡು ಆಡಳಿತ ಕ್ಲೀನಾಗಿ ನಡೆಸ್ತಾ ಇಲ್ಲ. ಇಲ್ಲ, ತೃಪ್ತಿ ಇಲ್ಲ ಸರ್, 100% ತೃಪ್ತಿ ಇಲ್ಲ ಸರ್. ಮಾಡ್ಬಾಯ್ದು ಇವರೆಲ್ಲ ಗ್ಯಾರಂಟಿ ಎಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟು ರೈತರಿಗೆ ಒಳ್ಳೆ ವಿದ್ಯುತ್ತು, ಆಮೇಲಿಂದ ಅವರು ಬೆಳೆದ ಬೆಂಬಲ ಬೆಲೆ ಎಲ್ಲ ಕೊಟ್ಟು ರೈತರಿಗೆ, ಆಮೇಲೆ ಆರೋಗ್ಯದ ಬಗ್ಗೆ ಚೆನ್ನಾಗಿ ನೋಡ್ಕೊಬೋದಾಯಿತು. ಇವೆಲ್ಲ ಮಾಡ್ಬೋದಾಯಿತು. ಇಲ್ಲ ಸರ್, ಏನು ಮಾಡಿಲ್ಲ.
ಓಕೆ ಸರ್, ಈಗ ಸಿ ಎಂ ಸಿದ್ದರಾಮಯ್ಯ ಅವ್ರಿಗೆ 10 ಮಾರ್ಕ್ಸಲ್ಲಿ ನೀವು ಕೊಡೋದಾದ್ರೆ ಎಷ್ಟು ಕೊಡ್ತೀರಾ? ಸರ್ ನಾವು ಕೊಡೋದೇ 3 ಕೊಡ್ತೀನಿ ಸರ್, ನಾನು 3 ಕೊಡೋದು. ಶಿವಕುಮಾರ್ ಕೊಡೋದಾದ್ರೆ ಹಾಂ ಡಿ ಕೆ ಶಿವಕುಮಾರ್ ಅವರು ಸರ್ ಡಿ ಕೆ ಶಿವಕುಮಾರ್ದು ಏನಿಲ್ಲ ಸರ್, ಅವ್ರದ್ದೇ ಸಿದ್ದರಾಮಯ್ಯಂದೇ ಸರ್ ಇರೋದು. ಡಿ ಕೆ ಶಿವಕುಮಾರ್ ಅವ್ರು ಕೊಡೋದಾದ್ರೆ ಅವ್ರಿಗೂ ಒಂದು 3 ಕೊಡೋದು. 3 ಅಷ್ಟೇ. ಆದರೆ ಈ ಜನಗಳಿಗೆ ಎಲ್ಲ ರೀತಿ ಉಪಯೋಗ ಆದರೆ ಸಾಲ ಅದು ಇದು ಜಾಸ್ತಿ ರೈತರಿಗೆ ತಲೆ ಮೇಲೆ ಎಲ್ಲ ಬೇಜನ್ನು ಸಾಲಗಳು ಅವು ಇವು ಎಲ್ಲ ಆಗ್ಬಿಟ್ಟು ಸಾಲಗಳು ಜಾಸ್ತಿ ಆಗವೆ. ಏನೇನು ಇವಾಗ ಏನೇನೋ ಕಾನೂನು ತತ್ತವ್ರೆ, ಮನೆದು ರೆಂಟಿಂದು ಅವು ಇವು ಅಂತ ಏನೇನೋ ಹೇಳ್ತಾವ್ರೆ. ಇವೆಲ್ಲ ಮೊದಲು ಇದ್ದಿದ್ದು ಸರ್ಕಾರನೇ ಪರವಾಗಿಲ್ಲ, ಹಂಗೋ ಹಿಂಗೋ. ಈಗ ಬಂದಮೇಲೆ ಹೆಂಗೆ ಇದು ಹೆಚ್ಚು ಕಮ್ಮಿ ಆಯ್ತವೆ. ಮುಂದೆ ಏನೋ ಡಿ ಕೆ ಶಿವಕುಮಾರ್ ಬಂದು ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತಾರೆ, ಅವರು ಬಂದರೆ ಪರವಾಗಿಲ್ಲ ಅಂತ ನಮ್ಮಿದು. ಅಷ್ಟೇ ಅಷ್ಟೇ ನಾವು ಹೇಳ್ಬೋದು ಅಷ್ಟೇ. ಈಗ ಸಿ ಎಂ ಸಿದ್ದರಾಮಯ್ಯ ಅವ್ರಿಗೆ 10 ಮಾರ್ಕ್ಸಲ್ಲಿ ನೀವು ಕೊಡೋದಾದ್ರೆ ಎಷ್ಟು ಕೊಡ್ತೀರಾ? ಒಂದು 5 ಕೊಡ್ಬೋದು. ಡಿ ಕೆ ಶಿವಕುಮಾರ್ ಅವ್ರು ಕೊಡೋದಾದ್ರೆ ಹೀಗೆ ಕುಮಾರ್ಗೂ ಅವ್ರು ಬಂದರೆ ನೋಡೋಣ. ಅಲ್ಲ, ಈಗ ಪ್ರೆಸೆಂಟ್ ಡಿ ಸಿ ಎಮ್ಗೆ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ರಲ್ಲ, ಹಾಂ, ಅವ್ರದ್ದು ಎಷ್ಟಿಲ್ಲ 10 ಮಾರ್ಕ್ಸಲ್ಲಿ ಎಷ್ಟು ಕೊಡ್ಬೋದು? ಅವ್ರಿಗೊಂದು 6 ಕೊಡ್ಬೋದು. ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಇಲ್ಲ. ನಮಗೆ ಈ ಕಾಂಗ್ರೆಸ್ ಗೌರ್ಮೆಂಟು ಫ್ರೀ ಗ್ಯಾರಂಟಿ ಮಾಡಿಬಿಟ್ಟು ಏನೂ ಅಭಿವೃದ್ಧಿನೇ ಮಾಡ್ತಾ ಇಲ್ಲ. ಎಲ್ಲ ರೋಡೆಲ್ಲ ಗುಂಡಿ ಬಿದ್ದಿದೆ. ಯಾವ ಶಾಶ್ವತವಾದ ಕೆಲಸ ಯಾವುದೂ ನಡೀತಾ ಇಲ್ಲ. ಈ ಫ್ರೀ ಗ್ಯಾರಂಟಿ ಕೊಡೋದು ಬೇಕಿರಲಿಲ್ಲ. ಫ್ರೀ ಗ್ಯಾರಂಟಿ ಕೊಟ್ಟು ರಾಜ್ಯ ಹಾಳಾಯ್ತದೆ. 53,000 ಕೋಟಿ ಬರೀ ಫ್ರೀ ಗ್ಯಾರಂಟಿಗೆ ಉಪಯೋಗ ಮಾಡ್ತಾ ಇದ್ದಾರೆ. ಇದೆಲ್ಲ ಅಭಿವೃದ್ಧಿಗೆ ಹೋಗಿದ್ರೆ ಒಂದು ಕೆರೆ ಕಟ್ಸ್ಬೋದಾಯಿತು, ಒಂದು ಡ್ಯಾಮ್ ಕಟ್ಸ್ಬೋದಾಯಿತು, ರೋಡ್ ಅಭಿವೃದ್ಧಿ ಮಾಡ್ಬೋದಾಯಿತು. ಬೇರೆ ರೈತರಿಗೆ ಫ್ರೀ ಕರೆಂಟು ಕೊಡಬೇಕು, ಅದಕ್ಕೆಲ್ಲ ಚಾರ್ಜ್ ಮಾಡಬೇಕು ಅಂತವ್ರೆ. ರೈತರಿಗೆ ಫ್ರೀ ಕರೆಂಟ್ ಕೊಟ್ಟರು ತಾನೇ ಅವ್ರು ಬೆಳೆ ಬೆಳೆದು ದೇಶಕ್ಕೆ ರಾಜ್ಯಕ್ಕೆ ಅನ್ನ ಬೆಳೆದು ಕೊಡೋದವರು. ಇವರು ಇದೆಲ್ಲ ಮಾಡ್ತಾ ಇರೋದು ಸರಿ ಇಲ್ಲ, ನಮಗಂತೂ ಇಷ್ಟ ಇಲ್ಲ. ತೃಪ್ತಿ ತಂದಿಲ್ಲ ಹಾಗಾದ್ರೆ. ತೃಪ್ತಿ ತಂದಿಲ್ಲ. ಸಿ ಎಂ ಅವ್ರಿಗೆ ಒಂದು 10 ಮಾರ್ಕ್ಸಲ್ಲಿ ನೀವು ಕೊಡೋದಾದ್ರೆ ಎಷ್ಟು ಕೊಡ್ತೀರಿ? ಸಿ ಎಮ್ಗೆ ಏನು ಒಂದು 10 ಒಂದು 5 ಕೊಡ್ಬೋದು ಅಷ್ಟೇ. ಡಿ ಕೆ ಶಿವಕುಮಾರ್ ಅವ್ರು ಕೊಡೋದಿದ್ರೆ ಈಗ ಅವ್ರಾಗಿಲ್ವಲ್ಲ, ಇನ್ನು ಕೊಡಬೇಕು. ಅವ್ರಿಗೂ ಅಧಿಕಾರ ಹಂಚಿಕೆ ಮಾಡಬೇಕು. ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಡಿ ಸಿ ಎಮ್ ಆಗಿ ಕಾರ್ಯನಿರ್ವಹಿಸ್ತಾ ಇರೋದ್ರಿಂದ ಅವ್ರಿಗೊಂದು 10 ಕೊಡ್ಬೋದು. 10 ಕೊಡ್ಬೋದು ಅಂತ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.